Dear student friends, welcome back to the lecture series on prepositions. Today we are going to look at some general prepositions that we use in almost many categories. We use some of these to establish relations, logical relations, and for many other purposes in our day-to-day language. Some of them are these: from, of, by, on, in, out of, except, then around, without, with, about, of, at and among. Some of them are new, that is we have not yet discussed in detail. ಇವತ್ತಿಗೆ ಅದರಲ್ಲಿ ಕೆಲವು ಹೊಸ prepositionsಗಳನ್ನು ನೋಡೋಣ. Of, OF. Now this is a very commonly used expression in English. In most of the sentences we use this word of to indicate possessive relation. ಅಂದರೆ ನನಗೆ ಸಂಬಂಧಪಟ್ಟಿದ್ದು, ಅವನಿಗೆ ಸಂಬಂಧಪಟ್ಟಿದ್ದು, ಅವಳಿಗೆ ಸಂಬಂಧಪಟ್ಟಿದ್ದು, ಈ ಥರ ನಾವು ಯಾವಾಗ ವಸ್ತುಗಳ ಬಗ್ಗೆ ಹೇಳ್ತೇವೆಯೋ ಆವಾಗ we use this preposition of very often. For example, this is a book of poems, or I have a book of poems. ಎದರ, ಯಾವುದರ ಪುಸ್ತಕ, ಕಥೆಗಳ ಪುಸ್ತಕ ಅಥವಾ ಕವನಗಳ ಪುಸ್ತಕ. ಅಲ್ಲಿ ನಾವು ಕಂಟೆಂಟನ್ನು ಹೇಳ್ತೇವೆ. ಒಂದು ಪುಸ್ತಕ ಇದ್ದರೆ ಅದು ಯಾವುದರ ಕುರಿತು ಇದೆ, ಯಾವುದು ಅದರಲ್ಲಿದೆ ಅದನ್ನು ಹೇಳುವಾಗ we use of. Book of poems, book of stories, it is a bunch of keys, it is a group of people. ಈ ಥರ ನಾವು ಒಂದು ಸಮೂಹ ಅಥವಾ ಯಾವುದೋ ಒಂದು ಕಲೆಕ್ಟಿವ್ ನೌನ್ ಹೇಳುವಾಗ, you have already studied about nouns. ಕಲೆಕ್ಟಿವ್ ನೌನ್, ಗ್ರೂಪ್ ಆಫ್, ಬಂಚ್ ಆಫ್ ಅಂದರೆ ಯಾವುದರ ಗುಂಪು, ಈ ಥರ ನಾವು ಹೇಳುವಾಗ ಅದರ ಕಂಟೆಂಟ್ ಏನಿದೆ ಅಂತ ಹೇಳುವಾಗ ವಿ ಯೂಸ್ ಮೋಸ್ಟ್ಲಿ ದಿ ಪ್ರಪೋಸಿಷನ್ ಆಫ್. ಅದೇ ರೀತಿ ಸಮಟೈಮ್ಸ್ ವಿ ಹ್ಯಾವ್ ಸೆಂಟೆನ್ಸಸ್. ದಿಸ್ ಈಸ್ ಎ ಬೈಕ್ ಆಫ್ ಮೈ ಫ್ರೆಂಡ್, ಆರ್ ಅದನ್ನು ಬೇರೆ ರೀತಿಯೂ ಕೂಡ ನಾವು ಹೇಳ್ಬೋದು. ವಿ ಯೂಸ್ ಅಪೋಸ್ಟ್ರೋಫ್. ದಿಸ್ ಈಸ್ ಮೈ ಫ್ರೆಂಡ್ಸ್ ಬೈಕ್. ಬೋತ್ ಆರ್ ಸೇಮ್, ಎರಡೂದರ ಅರ್ಥ ಒಂದೇ. ಇದು ನನ್ನ ಫ್ರೆಂಡಿನ ಬೈಕ್, ಇದು ನನ್ನ ಫ್ರೆಂಡಿಗೆ ಸಂಬಂಧಪಟ್ಟ ಬೈಕ್. ಈ ಥರ ಹೇಳುವಾಗ ಐ ಕ್ಯಾನ್ ಯೂಸ್ ಟೂ ವೇಸ್ ಹಿಯರ್ ಆಫ್ ಸೆಂಟೆನ್ಸಸ್. ಒನ್ ಈಸ್ ದಿಸ್ ಈಸ್ ಎ ಬೈಕ್ ಆಫ್ ಮೈ ಫ್ರೆಂಡ್. ಅದು ಇನ್ನೊಂದು ಥರನೂ ಹೇಳ್ಬೋದು, ದಿಸ್ ಈಸ್ ಮೈ ಫ್ರೆಂಡ್ಸ್ ಬೈಕ್. ನೌ ಯು ಮೈಟ್ ಗೆಟ್ ಅ ಕ್ವೆಶ್ಚನ್, ವೆನ್ ಟು ಯೂಸ್ ಆಫ್ ಆ್ಯಂಡ್ ವೆನ್ ಟು ಯೂಸ್ ಅಪೋಸ್ಟ್ರೋಫ್ ಎಸ್. ಲೆಟ್ ಮಿ ಕ್ಲಾರಿಫೈ ದಿಸ್ ಟು ಯು. ಯಾವಾಗ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತೆ ನಾವು ಏನನ್ನು ಹೇಳ್ತೇವೆಯೋ ಅಥವಾ ಈ ವಸ್ತು ಈ ವ್ಯಕ್ತಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತೇವೋ ಆ ಸಮಯದಲ್ಲಿ ವಿ ಯೂಶ್ವಲಿ ಯೂಸ್ ಅಪೋಸ್ಟ್ರೋಫ್. ಫಾರ್ ಎಕ್ಸಾಂಪಲ್, ಇನ್ ದ ಪ್ರಿವಿಯಸ್ ಸೆಂಟೆನ್ಸ್ ದಿಸ್ ಈಸ್ ಎ ಬೈಕ್ ಆಫ್ ಮೈ ಫ್ರೆಂಡ್ ಅನ್ನೋದು ರಾಂಗ್ ಯೂಸೇಜ್ ಆಗ್ತದೆ. ಯಾಕೆ? ಅಫ್ಕೋರ್ಸ್ ಲಾಜಿಕಲಿ ಇಟ್ ಈಸ್ ನಾಟ್ ರಾಂಗ್, ಬಟ್ ಅಕಾರ್ಡಿಂಗ್ ಟು ದಿ ಕನ್ವೆನ್ಷನ್ಸ್, ಯೂಸೇಜ್ ಪ್ರಕಾರ ಹೋದರೆ ಯೂಶ್ವಲಿ ಇಟ್ ಬಿಕಮ್ಸ್ ರಾಂಗ್, ಬಿಕಾಸ್ ಫ್ರೆಂಡ್ ಈಸ್ ಎ ಲೈವ್ ಪರ್ಸನ್. ವ್ಯಕ್ತಿಗೆ ಸಂಬಂಧಪಟ್ಟ ವಸ್ತು ಅಂತ ಹೇಳುವಾಗ ವಿ ಯೂಶ್ವಲಿ ಯೂಸ್ ಅಪೋಸ್ಟ್ರೋಫ್. ಸೊ ಇನ್ ದ್ಯಾಟ್ ಕೇಸ್ ದಿಸ್ ಈಸ್ ಮೈ ಫ್ರೆಂಡ್ಸ್ ಫ್ರೆಂಡ್ ಅಪೋಸ್ಟ್ರೋಫ್ ಎಸ್, ಫ್ರೆಂಡ್ಸ್ ಬೈಕ್ becomes the exact usage. Then when to use of? Of is usually used when we relate two things and the thing to which it is related is a non-living entity. For example, we use mobile covers. We don't say it is my mobile's cover. You get the difference here? This is my mobile apostrophe s, mobile's cover will be wrong. We should say the otherwise, because mobile is not a living entity. ಅದು ವ್ಯಕ್ತಿ ಅಲ್ಲ, ಅದು ಒಂದು ವಸ್ತು. ಈ ಥರ ಇದ್ದಾಗ we usually say this is the cover of my mobile, this is the cover of my laptop. Now for example, you have a cloth. The cloth is made up of something.
ಒಂದು ಕಾಗದ ಇರ್ಬೋದು ಅಥವಾ ಒಂದು ವಸ್ತು ಇರ್ಬೋದು, ಅದು ಯಾವುದರಿಂದ ಆಗಿದೆ, ಅದರ ಮಟೀರಿಯಲ್ ಏನು ಅಂತ ಹೇಳುವಾಗ ವಿ ಯೂಸ್ ಆಫ್. ದಿಸ್ ಈಸ್ ಎ ಕ್ಲಾತ್ ಆಫ್ ಕಾಟನ್ ಆರ್ ದಿಸ್ ಈಸ್ ಎ ಕ್ಲಾತ್ ಮೇಡ್ ಆಫ್ ಕಾಟನ್. ವಿ ನೀಡ್ ಟು be very particular with its spelling. It is not OFF, it is simply OF, off. Book of poems, book of stories, a bunch of keys, a group of people, cloth made of cotton. Like this we use the preposition of. The next preposition that we are going to study here is by. By is used when some action is done and it is done with the help of a person. ಒಂದು ಕೆಲಸ ಆಗ್ತಾ ಇದೆ, ಆ ಕೆಲಸವು ಈ ಒಂದು ವ್ಯಕ್ತಿಯಿಂದ ಆಗ್ತಾ ಇದೆ, ಯಾವುದೋ ಒಂದು ಒಬ್ಬ ವ್ಯಕ್ತಿಯಿಂದ ಆಗ್ತಾ ಇದೆ ಅಂತ ಹೇಳುವಾಗ we use preposition by. ಇಲ್ಲಿ how do we use by in general usage? This book is written by William Shakespeare. ಓಕೆ, ಅದರ ಒಂದು ಪುಸ್ತಕದ ಕರ್ತೃ ಯಾರು, ಆ ಕೆಲಸ ಮಾಡಿದವ ಯಾರು ಅಂತ ಹೇಳುವಾಗ ಬೈ ಅಂತ ನಾವು ಬಳಸ್ತೇವೆ. ಸೊ ವೆನ್ ವಿ ಆಸ್ಕ್ ಬೈ ಹೂಮ್, ಕರ್ತೃ ಆರ್ ದ ಪರ್ಸನ್ ಹೂ ಇಸ್ ಡೂಯಿಂಗ್ ದಟ್ ವರ್ಕ್ ಬಿಕಮ್ಸ್ ಇಂಪಾರ್ಟೆಂಟ್. ಬೈ ಸಮ್ ಒನ್, ಯು ಹ್ಯಾವ್ ಟು ಡಿಫರೆನ್ಷಿಯೇಟ್ ಬಿಟ್ವೀನ್ ದೀಸ್ ಟು ಸ್ಪೆಲ್ಲಿಂಗ್ಸ್. ಬೈ, BI. BI is also used in some cases to indicate number 2. ಓಕೆ, 2 ಅಂತಿದ್ದಾಗ ಬೈ ಅಂತ ಯೂಸ್ ಮಾಡ್ತೀವಿ, ಲೈಕ್ ಬೈ ಆ್ಯನ್ಯುವಲ್, ಬಟ್ ಅಲ್ಲಿ ಸ್ಪೆಲ್ಲಿಂಗ್ ಇಸ್ BI. ಹಿಯರ್ ಇಟ್ ಈಸ್ BY, ಇಂದ, ಒಂದು ವ್ಯಕ್ತಿಯಿಂದ. ಆಮೇಲೆ ವಿ ಯೂಸ್ ಅನದರ್ ವರ್ಡ್ ವಿತ್ ಅ ಸಿಮಿಲರ್ ಪ್ರೊನೌನ್ಸಿಯೇಷನ್, ದಟ್ ಈಸ್ BYE, ಬಾಯ್. ಅದು ಗುಡ್ ಬೈ, ಟಾಟಾ, ಹೋಗಿ ಬರ್ತೇನೆ ಅಂತ ಹೇಳುವಾಗ ಬಳಸೋದು BYE. There is another buy which means to purchase, ಕೊಂಡುಕೊಳ್ಳೋದು. ಅಲ್ಲಿ we use BUY, but pronunciation in all these 4 words is the same. So you should not get confused when to use BY, when to use BYE, when to use BI. Now here we have to use, when we are using it as a preposition, we should use BY, by. I went by bus. ನಾನು ಬಸ್ಸಿಂದ ಹೋದೆ. ಯಾವ ಥರ ನೀವು ಕೆಲಸ ಮಾಡ್ತೀರಿ ಅದು ಕೂಡ ಹೇಳುವಾಗ ಸಮ್ಟೈಮ್ಸ್ ವಿ ಯೂಸ್ ಬೈ. ಯಾವ ರೀತಿಯಿಂದ ನೀವು ಹೋದ್ರಿ. ಸೊ ಇಲ್ಲಿ ರೀತಿ ಮತ್ತು ಕರ್ತೃ ಇವುಗಳ ಬಗ್ಗೆ ಹೇಳುವಾಗ ಬೈ ಅನ್ನುವಂಥ ಪ್ರೆಪೊಸಿಷನ್ ನಾವು ಸಿಕ್ಕಾಪಟ್ಟೆ ಬಳಸ್ತೇವೆ. ಐ ವೆಂಟ್ ಬೈ ಬಸ್, ಐ ವೆಂಟ್ ಟು ಕಾಲೇಜ್ ಬೈ ವಾಕ್. ಬೈ ವಾಕ್ ಹೇಗೆ ಹೋದ್ರಿ, ನಡ್ಕೋತಾ ಹೋದ್ರಿ. ಬೈ ಬಸ್, ಬಸ್ನಿಂದ ಹೋದ್ರಿ. ಐ ವೆಂಟ್ ದೇರ್ ಬೈ ಕಾರ್, ಕಾರಿಂದ ಹೋದ್ರಿ. ಇನ್ನೊಂದು ಬೇರೆ ಥರ ಯೂಸ್ ಮಾಡೋದು ಬೈ, ಟೈಮಿಗೆ ರಿಲೇಟ್ ಮಾಡಿ. ಐ ವೆಂಟ್ ದೇರ್ ಬೈ 9 o'clock, ಸುಮಾರು 9 ಗಂಟೆಗೆ ನಾನು ಅಲ್ಲಿ ಹೋದೆ. ಬೈ ಆ್ಯಂಡ್ ಅಬೌಟ್, ವೆನ್ ವಿ ಯೂಸ್ ವೆನ್ ಟೆಲಿಂಗ್ ದ ಟೈಮ್, ಇಟ್ ಮೀನ್ಸ್ ಸುಮಾರು, ಸುಮಾರು 9 ಗಂಟೆಗೆ. ಐ ವೆಂಟ್ ದೇರ್ ಬೈ 9 o'clock. ಈ ಥರ ವಿ ಯೂಸ್ ದ ಪ್ರೆಪೊಸಿಷನ್ ಬೈ. ದಿಸ್ ಈಸ್ ಎ ವರ್ಕ್ ಡನ್ ಬೈ ಮೈ ಫ್ರೆಂಡ್. ಬೈ ಮೈ ಫ್ರೆಂಡ್, ಅವನಿಂದ ಈ ಕೆಲಸ ಆಯಿತು. ವೆನ್ ವಿ ಗಿವ್ ಕ್ರೆಡಿಟ್ ಟು ಸಮ್ ಒನ್ ವಿ ಯೂಸ್ ಬೈ. ಬೈ ಅನ್ನೋದು ಪಕ್ಕದಿಂದ ಹಾದು ಹೋಗೋದು, ಇದಕ್ಕೂ ಕೂಡ ನಾವು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, in the word bypass, this is the common meaning there. We went by a particular city while going to a destination. We went by, we passed by. Bypass ಅಂದರೆ ಪಕ್ಕದಿಂದ ಹಾದು ಹೋಗೋದು. Like this, the word by has many layers of meanings. Next, out of. When do we use out of? Out of ಅಂತ ಹೇಳುವಾಗ ಒಂದು ಗುಂಪಿನಲ್ಲಿ ಇವರನ್ನು ಬಿಟ್ಟು ಅಥವಾ ಇವರಲ್ಲಿ ಈ 1-2 ಜನ ಹೆಚ್ಚು ಮಾರ್ಕ್ಸ್ ಗಳಿಸಿದರು, ಈ ಥರ ಸೆಂಟೆನ್ಸ್ ಇರ್ತದಲ್ಲ, ಆವಾಗ ನಾವು ಔಟ್ ಆಫ್ ಯೂಸ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್, ಔಟ್ ಆಫ್ 70 ಸ್ಟೂಡೆಂಟ್ಸ್
in the classroom. Nearly 30 students passed with distinction. Out of 70 students, nearly 30 students passed with distinction. ಆಮೇಲೆ we commit a mistake when we use the word out of. I have seen people using this expression, I got out marks. Actually it is a wrong usage. We should say, instead of out, we should say I got 100% marks or cent percent marks. Cent means century, 100%. out ಅನ್ನೋದು ತಪ್ಪು. ಔಟ್ ಆಫ್ ಅಂತ ಬಳಸಿದಾಗ ಎಷ್ಟಕ್ಕೆ ಎಷ್ಟು ಮಾರ್ಕ್ಸ್ ಬಿದ್ದು, ವಾಟ್ ವಾಸ್ ದ ಮ್ಯಾಕ್ಸಿಮಮ್, ಆ ಮ್ಯಾಕ್ಸಿಮಮ್ಮಿಗೆ ನಿಮಗೆ ಎಷ್ಟು ಮಾರ್ಕ್ಸ್ ಬಿದ್ದು ಪರೀಕ್ಷೆಯಲ್ಲಿ, ಅದನ್ನು ಹೇಳುವಾಗ ನಾವು ವಿ ಶುಡ್ ಸೇ ಲೈಕ್ ದಿಸ್, ಐ ಗಾಟ್ 20 marks out of 50 or I got 80 out of 100. out ಅಂತ ಬಳಸಿದಾಗ we should definitely use the maximum number and the number that we have achieved. ಇದನ್ನು ಕಂಪಲ್ಸರಿ ಹೇಳಲೇಬೇಕು. out marks ಅನ್ನೋದು ತಪ್ಪು. 100 out of 100 is correct, 90 out of 100 is correct. ಆಮೇಲೆ ಬಳಸುವಾಗ ಮ್ಯಾಕ್ಸಿಮಮ್ ಇರೋದನ್ನು ಯಾವಾಗಲೂ ನಾವು ಆಫ್ ಮುಂದೆ ಹೇಳಬೇಕು. ಎಕ್ಸೆಪ್ಟ್ ಈಸ್ ಹೊರತುಪಡಿಸಿ. ಐ ಗೋ ಟು ಆಫೀಸ್ ಆನ್ ಆಲ್ ಡೇಸ್ ಎಕ್ಸೆಪ್ಟ್ ಸಂಡೇ. ರವಿವಾರನ ಹೊರತುಪಡಿಸಿ ಉಳಿದ ಎಲ್ಲ ದಿನ ನಾನು ಆಫೀಸಿಗೆ ಹೋಗ್ತೇನೆ, ಎಕ್ಸೆಪ್ಟ್ ಸಂಡೇ. ಐ ಲೈಕ್ ಆಲ್ ಸ್ವೀಟ್ ಡಿಶಸ್ ಎಕ್ಸೆಪ್ಟ್ ಪೇಢಾ. ಸೊ ಈ ಥರ ಸೆಂಟೆನ್ಸ್ ಇದ್ದಾಗ ಯಾವುದೋ ಒಂದು ನಾವು ಎಕ್ಸ್ಕ್ಲೂಡ್ ಮಾಡ್ತೇವೆ, ಆ ಗ್ರೂಪಿಂದ ಹೊರಗೆ ತೆಗೆದಾಗ we use the word except. All my friends came with me except Samir. We have to be again careful here with the spellings because the same word except is spelt in different ways. There is another word ACCEPT, accept ಅಂದರೆ ಸ್ವೀಕರಿಸೋದು. Pronunciation is the same. Except, EXCEPT, the one you have here in the slide. Except means ಹೊರತುಪಡಿಸಿ, ಅದನ್ನು ಬಿಟ್ಟು. ಇನ್ನೊಂದಿದೆ ಎಕ್ಸ್ಪೆಕ್ಟ್. ದೀಸ್ ಆರ್ ಸಿಮಿಲರ್ ಸೌಂಡಿಂಗ್ ವರ್ಡ್ಸ್. ಎಕ್ಸ್ಪೆಕ್ಟ್ ಅಂತಂದರೆ ಅಪೇಕ್ಷೆ ಪಡೋದು, ಎಕ್ಸ್ಪೆಕ್ಟ್. ದಿಸ್ ವರ್ಡ್ ಎಕ್ಸೆಪ್ಟ್, EXCEPT, ಈಸ್ ಯೂಸ್ಡ್ ಇನ್ ದೀಸ್ ವೇಸ್. ಐ ಲೈಕ್ ಆಲ್ ದಿ ಕಲರ್ಸ್ ಎಕ್ಸೆಪ್ಟ್ ಬ್ಲ್ಯಾಕ್. ಸೊ ಯಾವುದನ್ನು ನೀವು ಹೊರತುಪಡಿಸ್ತೀರಿ ಅದನ್ನು ಎಕ್ಸೆಪ್ಟ್ ಅನ್ನೋ ಪ್ರೆಪೊಸಿಷನ್ನನ್ನು ದಾಟಿ ಅಂದರೆ ಅದರ ಮುಂದೆ ಇಡಬೇಕಾಗ್ತದೆ. ಮೊದಲು ಇಡಬಾರ್ದು, ಅದರ ನಂತರ ಇಡಬೇಕು. ಓಕೆ, ಐ ಲೈಕ್ ಆಲ್ ದಿ ಕಲರ್ಸ್ ಎಕ್ಸೆಪ್ಟ್ ರೆಡ್. ಈ ಥರ ಹೇಳುವಾಗ ವಿ ಯೂಸ್ ಎಕ್ಸೆಪ್ಟ್. ದೆನ್ ವಿದೌಟ್ ಈಸ್ ಆಲ್ಸೋ ಅನದರ್ ಕಾಮನ್ಲಿ ಯೂಸ್ಡ್ ಪ್ರೆಪೊಸಿಷನ್. ಐ ವೆಂಟ್ ದೇರ್ ವಿದೌಟ್ ಅ ಬ್ಯಾಗ್ ಇನ್ ಮೈ ಹ್ಯಾಂಡ್ ಅಂದರೆ ಅದನ್ನು ಬಿಟ್ಟು ಮತ್ತು ಹೊರತುಪಡಿಸಿ, ದೇರ್ ಇಸ್ ಅ ಡಿಫರೆನ್ಸ್. ಹೊರತುಪಡಿಸಿ ಇದ್ದಾಗ ಯು ಹ್ಯಾವ್ ಅ ಸಿಲೆಕ್ಷನ್ ಟು ಮೇಕ್, ಓಕೆ. ಬಟ್ ಬಿಟ್ಟು ಅಂದಾಗ ಯು ಮೇ ಹ್ಯಾವ್ ಫಾರ್ಗಾಟನ್ ಅಬೌಟ್ ಇಟ್, ಓಕೆ, ಆರ್ ಯು ಮೇ ಹ್ಯಾವ್ ನೋ ಚಾಯ್ಸ್ ಇನ್ ಡೂಯಿಂಗ್ ಇಟ್. ಫಾರ್ ಎಕ್ಸಾಂಪಲ್, ಐ ವೆಂಟ್ ದೇರ್ ವಿದೌಟ್ ಎ ಕ್ಯಾಮೆರಾ, ಐ ವೆಂಟ್ ದೇರ್ ವಿದೌಟ್ ಅ ಬ್ಯಾಗ್, ಐ ವೆಂಟ್ ಟು ಕ್ಲಾಸ್ ವಿದೌಟ್ ಅ ಬುಕ್. ಇಲ್ಲಿ ಎಕ್ಸೆಪ್ಟ್ ಅನ್ನೋ ಶಬ್ದ ಬರೋದಿಲ್ಲ. ಐ ವೆಂಟ್ ದೇರ್ ಎಕ್ಸೆಪ್ಟ್ ಮೈ ಬುಕ್ಸ್, ನೋ, ಇಟ್ ಈಸ್ ರಾಂಗ್. ಐ ವೆಂಟ್ ಟು ಕ್ಲಾಸ್ ವಿದೌಟ್ ಎನಿ ಬುಕ್. ಯಾವುದೇ ಪುಸ್ತಕ ಒಯ್ಯದೇನೆ, ತೆಗೆದುಕೊಳ್ಳದೆ ನಾನು ಕ್ಲಾಸಿಗೆ ಹೋದೆ. ದೆನ್ ಅ ವೆರಿ ಇಂಪಾರ್ಟೆಂಟ್ ಪ್ರೆಪೊಸಿಷನ್ ದಟ್ ವಿ ಹ್ಯಾವ್ ಈಸ್ ವಿತ್. ಇದನ್ನು ಕೂಡ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಸ್ತೇವೆ. ದೆನ್ ವೆನ್ ಡು ವಿ ಯೂಸ್ ವಿತ್? ಐ ವೆಂಟ್ ಟು ದ ಟೆಂಪಲ್ with my mother. Look at these examples and then we will slowly analyze them. I went to the temple with my mother. This is sentence number 1. Example, I eat samosa with tomato sauce. In both these sentences I am using the same preposition with. How many days are you with him? I write with fountain pen. I gave you 4 examples here, 4 sentences. All of them use the same preposition with, but in each of these sentences the use of with has a different shade of meaning. So with is used
when you are accompanying someone. ಯಾರೋ ನಿಮ್ಮ ಜೊತೆಗೆ ಇದ್ದಾರೆ. ಯೂಶ್ವಲಿ ವಿತ್ ಅನ್ನೋ ಶಬ್ದ ಜೊತೆಗೆ ಅನ್ನೋ ಕನ್ನಡ ಶಬ್ದಕ್ಕೆ ಸಮನಾಗಿದೆ. ಇನ್ ಮೆನಿ ಒಕೇಶನ್ಸ್ ವಿತ್ ಈಸ್ ಯೂಸ್ಡ್ ವೆನ್ ಯು ಆರ್ ಅಕಂಪನಿಯಿಂಗ್ ಸಮಥಿಂಗ್ ಆರ್ ಸಮ್ ಒನ್. ನಾನು ನನ್ನ ತಾಯಿಯ ಜೊತೆಗೆ ಗುಡಿಗೆ ಹೋದೆ ಅಥವಾ ದೇವಾಲಯಕ್ಕೆ ಹೋದೆನು. ಜೊತೆಗೆ, ತಾಯಿಯ ಜೊತೆಗೆ. ಸೊ ವೆನ್ ಯು ಆರ್ accompanying someone or when someone is accompanying you. The second sentence, I eat samosa with tomato sauce. ಜೊತೆಗೆ ಅನ್ನೋ ಅರ್ಥ ಬರ್ತದೆ, ಆದರೆ ನಾನು ಸಮೋಸ ಟೊಮ್ಯಾಟೊ ಸಾಸ್ನ ಜೊತೆಗೆ ತಿಂದೆ. When we tell about that food combination, we use with. I eat idlis with sambar. I eat dosa with chutney. Like this, we use the word with to tell about combinations. Another example I gave you, how many days are you with him? Here the word with might indicate a long relationship also. Long relationship. For how many days were you with him? How many days you had a relationship? ಈ ಥರ ಒಂದು ಅರ್ಥ ಕೊಡಲಿಕ್ಕೆ ನಾವು with ಅಂತನ ಬಳಸ್ತೀವಿ. This relation might mean positive as well as negative. Suppose this is the sentence, who were involved with you in this crime. ಅಂದರೆ ಅದು ಒಂದು ಗುಂಪು ಇರ್ಬೋದು, ನೀವು ಯಾವ ಗುಂಪಿಗೆ ಸಂಬಂಧಪಡ್ತೀರಿ, ನಿಮ್ಮೊಂದಿಗೆ ಯಾರು ಈ ಕೆಲಸದಲ್ಲಿ ಸಹಭಾಗಿಯಾಗಿದ್ದಾರೆ. ಈ ಸಹಭಾಗಿ ಆಗೋದಕ್ಕೂ ಕೂಡ ನಾವು ವಿತ್ ಅಂತ ಬಳಸ್ತೇವೆ. ಏನೋ ಒಂದು ಕ್ಲಾಸ್ನಲ್ಲಿ ಗದ್ದಲ ಆಗಿರ್ತದೆ, ಯಾರೋ ಒಬ್ಬ ಸ್ಟೂಡೆಂಟನ್ನು ಟಾರ್ಗೆಟ್ ಮಾಡ್ತಾರೆ, ಆ್ಯಂಡ್ ದೆನ್ the teachers ask the student who all were with you. ಅಂದರೆ ಈ ಗದ್ದಲದ ಕೆಲಸದಲ್ಲಿ ನಿನ್ನ ಜೊತೆಗೆ ಯಾರ್ಯಾರು ಇದ್ದರು, ಈ ಥರ ಕೇಳುವಾಗ ಕೂಡ we use with. Then I gave another example, I write with fountain pen. I cut the fruits with a knife. I paint with a brush. I paint with a brush. I drive with the help of Google Maps. ಈ ಥರ ಸೆಂಟೆನ್ಸಸ್ ಇದ್ದಾಗ ನಾವು ವಿತ್ ಅನ್ನು ಯಾವ ಥರ ಬಳಸಿದ್ವಿ ಇಲ್ಲಿ. ಸೊ ವಿತ್ ಕ್ಯಾನ್ ಆಲ್ಸೋ ಟೆಲ್ ಅಬೌಟ್ ಎ ಟೂಲ್. ನೌ ದೇರ್ ಆರ್ ಸಮ್ ಅದರ್ ಯೂಸೇಜಸ್ ಆಫ್ ದ ಪ್ರಪೋಸಿಷನ್ ವಿತ್. ಓಕೆ, ಆ್ಯಂಡ್ ದೀಸ್ ಥಿಂಗ್ಸ್ ವಿಲ್ ಬಿ more and more clear to you when you start using the prepositions. Now suppose this is an example again how the word with is used in some other situations also. The house with red bricks belongs to my friend. ನೋಡಿ ಈ ಸೆಂಟೆನ್ಸ್ನಲ್ಲಿ ದ ಹೌಸ್ ವಿತ್ ರೆಡ್ ಬ್ರಿಕ್ಸ್ ಅಂದರೆ ಆ ಮನೆ ಯಾವ ಒಂದು ಮಟೀರಿಯಲ್ನಿಂದಾಗಿದೆ ಅಥವಾ ಮನೆಯ ಬಣ್ಣ ಯಾವ ಥರದ್ದಿದೆ ಅದು ನನ್ನ ಫ್ರೆಂಡಂದು. ಈ ಥರ ಹೇಳುವಾಗ ದ ಹೌಸ್ ವಿತ್ ರೆಡ್ ಬ್ರಿಕ್ಸ್ ಅಂದರೆ ಅಲ್ಲಿ ಇಟ್ ಶೋಸ್ ಕಾಂಬಿನೇಷನ್ಸ್. ಓಕೆ, ಐ ವಾಂಟ್ ಅ ಹೌಸ್ with car parking area. I want a house with a swimming pool. Okay, I want a hotel room with TV inside. So illi combinations again are focused. Then there are some others remaining here. About, I have already told about this. It is used as an equivalent to around. Suttamutta ant helike about. Sumaru ant helike about. Then there is another one which is off, fly off, take off. ಈ ಆಫ್ ಅನ್ನುವಂಥ ಪ್ರಿಪೋಸಿಷನ್ ನಾವು sometimes we use it with a combination of other words. I jumped off the car ಅಂದರೆ ಹೊರಗಡೆ ಅಂತ ಹೇಳಲಿಕ್ಕೆ we usually use off. ಅಂದರೆ we are separated from something. Okay, we are separated from something. The man jumped off ದ ಪ್ಲೇನಿಂದ ಸೆಪರೇಟ್ ಆಗಿ ಹೊರಗೆ ಬಿದ್ದ. ಈ ಥರ ಹೇಳುವಾಗ ವಿ ಯೂಸ್ ದಿ ಪ್ರೆಪೊಸಿಷನ್ ಆಫ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ದಿ ಪ್ರೆಪೊಸಿಷನ್ ಆಟ್, ಆ್ಯಂಡ್ ದೆನ್ ದೆರ್ ಈಸ್ ಅಮಂಗ್. ಐ ಹ್ಯಾವ್ used it in combination with, between, how these two prepositions differ from each other. I would like to wind up this lecture here. Thank you so much.